ಎಷ್ಟು ದಿವಸ ಆಯ್ತಪ್ಪ ನೀವು ಹೋಗಿ? ಒಂದು 15 ದಿನ 20 ದಿವಸದ ಗಟ್ಲೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಬರಕ್ಕೆ ಹೋಗಿದ್ದೀವಿ ಅಂತಿರಲ್ಲ. ನಾವು ಇವತ್ತು ಬರ್ತಾರೆ ನಾಳೆಗೆ ಬರ್ತಾರೆ, ಇವತ್ತು ಬರ್ತಾರೆ ನಾಳೆಗೆ ಬರ್ತಾರೆ ಅಂದರೆ ಚೆನ್ನಾಗಿ ಟ್ರಿಪ್ ಹೊಡೆದು ಬಿಟ್ಟಿದ್ದೀರಾ? ಹ್ಞೂನಮ್ಮ, ಒಂದು 20 ದಿವಸ ಹೋದ್ವಿ, ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಇನ್ಮೇಲೆ ಅಷ್ಟೇ ಹೋಗೋದಿಲ್ಲ ಬಿಡು. ಅದಕ್ಕೆ ಇವಾಗ ಮನೆಗೆ ಬಂದಿದ್ದೀವಿ. ಅಣ್ಣ, ಎಲ್ಲರೂ ಕೇಳೋರು ನಿಮ್ಮ ಅಣ್ಣ ಎಲ್ಲೋದ ನಿಮ್ಮ ಅಣ್ಣ ಎಲ್ಲೋದ ಅಂತ. ಅಣ್ಣನಿಗೆ ಮದುವೆ ಆಗಿದೆ, ಹೆಂಡ್ತಿ ಜೊತೆ ಟ್ರಿಪ್ ಹೋಗಿದ್ದಾನೆ ಅಂತಂದರೆ ಯಾರೂ ನಂಬಂಗೆ ಇಲ್ಲ. ಅಯ್ಯೋ, ಎಲ್ಲೋಗಿದ್ದಾನೆ, ಯಾವಾಗ ಮದುವೆ ಆಯಿತು, ಏನು ಬಂದೇ ಇಲ್ಲ ಹೆಂಡ್ತಿ ಕರ್ಕೊಂಡು ಅಂತ ಹೇಳೋರು. ಬಂದೇ ಇಲ್ಲ, ಎಷ್ಟು ದಿವಸ ಆಯಿತು ಮದುವೆ ಆಗೈತೆ ನಿಮ್ಮ ಅಣ್ಣಯಿಂದ ಅಂತ ಹೇಳ್ತೀಯಾ, ಬಂದೇ ಇಲ್ಲ ಅಂಬರು. ಇವಾಗಾದರೂ ಬಂದ್ರಲ್ಲ, ಚೆನ್ನಾಗಿ ಟ್ರಿಪ್ ಹೊಡೆದು ಬಿಟ್ಟಿದ್ರ. ಭೂಮಿ, ನೀವು ಹೋಗ್ರಿ, ನೀನು ಎಷ್ಟು ಒಂದು ದಿವಸ ಹೋಗ್ರಿ, ನೀವು ಒಂದು 3-4 ದಿವಸ ಸುತ್ತಾಡ್ಕೊಂಡು ಬನ್ನಿ. ಒಂದು ವಾರಗಟ್ಟಲೆ ಹೋಗ್ರಿ, ಒಂದು ವಾರಗಟ್ಟಲೆ ಹೋದರೆ ಎಲ್ಲ ಟ್ರಿಪ್ ಹೊಡ್ಕೊಂಡು ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನೀನು ಎಷ್ಟು ಹೋಗ್ರಿ, ಎಷ್ಟು ಕರ್ಕೊಂಡು ಹೋಗೋ ಭೂಮಿನೂ ಬಿಡಾಕ. ಇವಾಗ ಸದ್ಯಕ್ಕೆ ನೀವು ಹೋಗಿ ಬಂದಿದ್ದೀರಲ್ಲ ಅಷ್ಟೇ ಸಾಕು, ಹೆಂಗೋ ಹೋಗಿ ಬಂದ್ರಲ್ಲ, ತುಂಬ ಖುಷಿ ಆಗ್ತೈತೆ. ಹೇಳು, 20 ದಿನ ಗಟ್ಲೆ ಸುತ್ತಾಡ್ಕೊಂಡು ಸುಮ್ಮನೆ ದುಡ್ಡುಗಳೆಲ್ಲ ಖರ್ಚು ಮಾಡ್ಕೊಂಡು ಅತ್ತ. ಬಿಡತ್ತೆ ಅತ್ಲಾಗೆ ದುಡ್ಡೇನು, ಇವತ್ತು ದುಡಿತೀವಿ, ನೋಡ್ಕೊಂಡು ಬರಬೇಕು. ಇವಾಗ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಹೇಳಿ ಯಾಕೆ ಹೇಳಿದಾರೇನು? ದೇಶ ಸುತ್ತಬೇಕು, ನೋಡಬೇಕು, ಎಲ್ಲ ಸುತ್ತಿ ನೋಡಬೇಕು, ಎಲ್ಲ ಹೆಂಗೈತೆ ಪ್ರಪಂಚ ಅಂತೇಳಿ ನೋಡ್ಬೇಕಣತ್ತೆ. ಅದಕ್ಕೆ ನಾವು ಸುತ್ತಾಡ್ಕೊಂಡು ಬಂದ್ವಿ ಬಿಡು. ಇನ್ಮೇಲಿಂದ ಹೋಗೋದಿಲ್ಲ, ಇನ್ಮೇಲೆ ಹೋಗೋದಾದ್ರೆ ಭೂಮಿ ಹೋಗ್ಲೇಳು. ಅವಳಿಗೆ ಮಣ್ಣಿನ ಅಂಗನವಾಡಿ ಕೆಲಸ ಸಿಕ್ಕೈತೆ ಹೇಳಿದ್ವಲ್ಲ ಮತ್ತು ಫೋನ್ನಾಗೆ. ಹೌದಾ, ಅಂಗನವಾಡಿ ಮೇಡಮ್ ಆಗ್ಬಿಟ್ಟ ಭೂಮಿ? ಓ ಗ್ರೇಟ್ ಕಣಮ್ಮ, ಗ್ರೇಟ್. ಹೆಂಗೋ ಬಿಡು, ಹೆಂಗೋ ಕೆಲಸ ಸಿಕ್ಕೈತೆ ಅಂತ ಹೇಳ್ತಾ ಇದೆಯಲ್ಲ, ಹೆಂಗೋ ಬಿಡು, ಒಳ್ಳೇದಾಗಲಿ. ರಂಜು ಅಕ್ಕ, ಹೆಂಗೋ ದೇವ್ರ ದಯೆಯಿಂದನ ಹೆಂಗೋ ಸಿಕ್ಬಿಡ್ತು. ನನಗಂತೂ ತುಂಬ ಖುಷಿ ಆಯಿತು, ನಿಜ. ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ಆ ಕೆಲಸ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ಇನ್ನು ಯಾವಾಗಾದ್ರೂ ಹೋದ್ರೆ ಆಯ್ತು ಹೇಳು. ಓ ಲಕ್ಕಮ್ಮ, ಬಂದವ್ರೆ ದೊಡ್ಡ ಮಗ ದೊಡ್ಡ ಸೊಸೆ ಬಂದವ್ರು ನೋಡಮ್ಮ. 20 ಗಟ್ಲೆ ಮದುವೆ ಆಗಿ 20 ಗಟ್ಲೆ ಟೂರ್ ಹೋಗಿ ಇವಾಗ ಬಂದವ್ರು. ನೋಡ, ಅದಕ್ಕೆ ಬೈತಾ ಇದ್ನಿ. ರಾತ್ರಿ ಬಂದರು, ರಾತ್ರಿ ಅಲ್ಲೇನೆ 2:30-3 ಗಂಟೆ ಆಗಿತ್ತು ಸರ್ವತ್ನ ಬಂದರು. ಅದಕ್ಕೆ ಈಗ ಎಲ್ಲ ಇಲ್ಲಿ ಹೊರಕ್ಕೆ ಹೋಗಿದ್ವಾ, ಅದಕ್ಕೆ ಬೈತಾ ಇದ್ದೆ. ಹೊರಕ್ಕೆ ಬಂದರು, ಇಲ್ಲಿ ಬಿಸಿಲು ಅಂತ ಹೇಳಿ ಬಿಸ್ಲಕ್ಕೆ ಸುಸ್ತಾಗ್ಯವ್ರಿ. 20 ಗಟ್ಲೆ ಓಡಾಡ್ಕೊಂಬಂದು ಏನು ಒಟ್ಟು ಬೇಕಮ್ಮ ಹಿಂಗೆ 20 ಗಟ್ಲೆ ಓಡಾಡ್ಕೊಂಬರೋದು. ಸೆನಕೈದಳ್ ಕಣ ಹುಡುಗಿ, ನಾನು ನೋಡಿರಲಿಲ್ಲ. ನಾವು ಅಯ್ಯೋ ಬತ್ತಾನೆ ಅಂತ ಹೇಳಿ ನೋಡ್ತಿದ್ವಪ್ಪ ನಿನ್ನಂತೂ. ಬತ್ತಾನೆ ಪಾಪ, ನೋಡೋಣ ಅದೇನೆ ಅಂತ ಹೇಳಿ ಎಷ್ಟು ಕಾಯ್ತಿದ್ವಿ. ನೀನು ನೋಡಿದ್ರೆ 20 ಗಟ್ಲೆ ಟೂರ್ ಹೋದಲ್ಲ ಮಾರಾಯ. ಜಯ ಆಂಟಿ, ಇನ್ನೇನು ಮಾಡೋದು, ಹೋಗೋಣ ಅಂತ ಹೊಸ್ದಾಗಿ ಮದುವೆ ಆಗಿದ್ವಿ, ಹೋದ್ವಾ, ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಹಿಂಗೆ ಹೋದ್ವಿ. ಹಿಂಗೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಬಂದ್ವಿ. ಹೆಂಗೆ ಬಿಡತ್ತ, ಇವಾಗ ನಾವು ಬಂದಿದ್ದೆ ಚೆನ್ನಾಗಿದ್ದಾನೆ ಕಣೋ. ರಾಕಿ ಇವಾಗ 7 ದೊಡ್ಡನಾಗ್ಯವ ನಂಗೇನಿ ರಾಕೇಶ. ಏಟು ಚೆನ್ನಾಗಿದ್ಯಪ್ಪ, ಹಂಗೆ ದಪ್ಪಗಾಗಿದ್ಯಾ ಉದ್ದಕ್ಕಾಗಿದ್ಯಾ ಜಾಸ್ತಿ. ಅಲ್ಲೂ ಇಲ್ಲ ಓಡಾಡ್ಕೊಂಬಂದು ಅದು ಇದು ತಿನ್ಕೊಂಡು ಒಂದೆರಡು ದಪ್ಪಗಾಗ್ಯಾವನಪ್ಪ ರಾಕೇಶ. ಎಲ್ಲ ಸುತ್ತಾಡಿದ್ವಾ ಆಂಟಿ. ಆ ಕಡೆ ಎಲ್ಲನೇ ಚೆನ್ನಾಗಿಲ್ಲ, ಎನರ್ಜಿಕ್ ಫುಡ್ಗಳೆಲ್ಲನ ತಿನ್ಕೊಂಡು ಎಲ್ಲ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋ ಹೋಟ್ಲುಗಳಿಗೆಲ್ಲ ಹೋಗಿ ಚೆನ್ನಾಗಿ ತಿನ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಲ್ಲ, ಅದಕ್ಕೆ ಚೆನ್ನಾಗಾಗಿದ್ರೆ. ಮೊದಲು ಸಣ್ಣ ಇದ್ರಲ್ಲ ರಾಕೇಶ್ ಅವರು, ನಾನೇನು ನೋಡಿರ್ಲಿಲ್ಲಪ್ಪ. ಇವಾಗಲೇ ನೋಡ್ತಾ ಇರೋದು ಬಾವುನ. ರಾತ್ರಿ ನೋಡಿದೆ, ಅವರು ಸಣ್ಣ ಇದ್ರು ಅಂತ ಹೇಳ್ತಿದ್ರು ಇವರು. ನಮ್ಮ ಅಣ್ಣ ದಪ್ಪ ಆಗಿದ್ದಾನೆ ಕಡೆ ಭೂಮಿ ಅಂತ ಹೇಳಿ ನೆನಪು ಮಾಡ್ಕೊತಾ ಇದ್ರು ಇವರು. ರಾತ್ರಿ ನೀವು ಬಂದ್ರಲ್ಲ ಅವಾಗ ಮಾತಾಡ್ಕೊಳ್ತಾ ಇದ್ರು. ನಮ್ಮ ಅಣ್ಣ ಭಾಳ ಸಣ್ಣ ಇದ್ದ, 20 ದಿವಸ ಎಲ್ಲ ಸುತ್ತಾಡ್ಕೊಂಬಂದು ಇಷ್ಟು ದಪ್ಪ ಆಗಿಬಿಟ್ಟಿದ್ದಾನೆ ನಮ್ಮಣ್ಣ ಅಂತೇಳಿ ಮಾತಾಡ್ತಿದ್ರು ಇವರು. ನೋಡೋಣ, ಎಷ್ಟು ದಪ್ಪ ಆಗಿದೆಯಾ ಗೊತ್ತಾ, ಸಖತ್ ದಪ್ಪ ಆಗ್ಬಿಟ್ಟಿದ್ಯಾ. ಹಾಗೆ ನಂಗೆ ಸ್ವಲ್ಪ ಶರ್ಟ್ಗಳೆಲ್ಲ ಟೈಟ್ ಅಂತ ಅನ್ನಿಸ್ತಾ ಐತೆ. ಸ್ವಲ್ಪ ದಪ್ಪ ಆಗಿದ್ದೀನಿ ನಡುವೆ. ರಂಜು ಅಕ್ಕ, ನೀನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾರಪ್ಪ ಇವರು? ಇಬ್ಬರು ಲಕ್ಕಮ್ಮ ಅಂತ ಇಬ್ಬರಳು ಎಂಥ ಸೊಸೆರು ಸಿಕ್ಬಿಟ್ರು ತಾಯಿ. ಇಬ್ಬರು ಸೊಸೆರೂ ಇಬ್ಬರು ಮಕ್ಳಿಗೂ ಮದುವೆ ಮಾಡೋಕ್ಕಾಗಲ್ಲ ಇವಳು ಕೈಲಿ ಅಂತ ಅಂದ್ಕೊಂಡಿದ್ದೆ. ಇಬ್ಬರಿಗೂ ಮದುವೆ ಮಾಡಿಬಿಟ್ಲಲ್ಲಮ್ಮ ತಾಯಿ ಲಕ್ಕಮ್ಮ. ಇಬ್ಬರು ಮಕ್ಳಿಗೆ ಹಂಗೆ ಮದುವೆ ಮಾಡ್ತಾಳೆ ಏನು ಎತ್ತ? ನಾನು ಮದುವೆ ಮಾಡೇ ನೀನು ಇಬ್ಬರು ಮಕ್ಳಿಗೂ ನೋಡೋಣ ಅಂತ ಹೇಳಿ ಚಾಲೆಂಜ್ ಹಾಕಿದ್ದೆ. ಮಾಡೇ ಬಿಟ್ಟವಳೆ ಇಬ್ಬರು ಮಕ್ಳಿಗೂ ಮದುವೆನ. ಈ ಹುಡುಗಿನೇ ಅನಿಸುತ್ತೆ. ಈ 2 ಹುಡುಗಿಯರು ಹೆಂಗೈದಾರೆ ತಾಯಿ. ಇದು ಚೆನ್ನಾಗೈತಪ್ಪ ಫಸ್ಟ್ನೇ ಸೊಸೆ. ಹೆಂಗೈತೆ ತಾಯಿ. ಅದಕ್ಕೆ ಮತ್ತೆ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಯಾರ ಏನಪ್ಪ ಅವಳಿಗೆ ಅವಳನ ಅಂತಂದರೆ ಹಂಗೆ ಬಿಡ್ಲಕ್ಕ. ಮತ್ತು ಇಬ್ಬರು ಮಕ್ಳದು ಮದುವೆ ಆಯ್ತು, ಇಬ್ಬರು ಸೊಸೆಯರು ಬಂದರು. ಇಬ್ಬರಳು ಅತ್ತ ಚೆನ್ನಾಗಿದ್ದಾರೆ ಹೇಳು. ಇಬ್ಬರಳು ಚೆನ್ನಾಗಿದ್ದಾರೆ ತಾಯಿ. ಮಾಡೋಕ್ಕಾಗಲ್ಲ ಅಂಬರಮ್ಮ ಜನ. ಮದುವೆ ಮಾಡೋಕ್ಕಾಗಲ್ಲ ನಿನ್ಗಿಬ್ರು ಮಕ್ಳಿಗೂ ಮದುವೆ ಮಾಡಿ ತೋರಿಸು ಅಂತ ಅಂಬರು. ಹಂಗ ಇವಾಗ ಮದುವೆ ಒಂದು ಆಯಿತು. ಹಂಗ ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು.
ಅದಕ್ಕೆ ಮತ್ತೆ ಯಾರನ್ನೂ ಕೀಳಾಗಿ ಮಾತಾಡಬಾರ್ದು. ಯಾರನ್ನೇ ಬರ್ದಾಗ ಏನು ಬರ್ದಿರುತ್ತೆ, ಯಾವಾಗ ಏನಾಗುತ್ತೆ ಮುಂದ್ಲದ ಅಂತ ಹೇಳಿ ಕೀಳಾಗಿ ಮುಂದ್ಲದ ನಾವು ಮಾತಾಡಬಾರ್ದು. ನಿನ್ನ ಕೈಲಿ ಆಗಲ್ಲ ಮಾಡಲ್ಲ ಅಂತ ಹೇಳಿ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡಬಾರ್ದು ಯಾವತ್ತೂ. ಅದು ಏನಾಗುತ್ತೆ ಅವ್ರ ಜೀವನದಲ್ಲಿ ಯಾವಾಗ ಏನು ಸಕ್ಸಸ್ ಅನ್ನೋದು ಬರುತ್ತೆ ಎಂಬುದು ಹೇಳೋಕ್ಕಾಗಲ್ಲ. ಹೆಂಗೆ ಬದಲಾಗ್ತಾರೆ, ಹೆಂಗೆ ಅವ್ರ ಜೀವನ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಒಳ್ಳೇದಲ್ಲ. ಯಾವತ್ತೂ ಹಂಗೆ ಮಾತಾಡೋಕೆ ಹೋಗ್ಬಾರ್ದು ಯಾರ ಬಗ್ಗೆನೂ. ಅಯ್ಯೋ ಅವ್ರೊಂದಿರೋದಕ್ಕೆ ಆಗೈತೆ ಬಿಡು, ಒಳ್ಳೇದಾಗೈತೆ. ನನಗೆ ಒಂಥರ ಆಶ್ಚರ್ಯ ಆದಂಗೆ ಆಗ್ತೈತೆ. ಅಯ್ಯೋ ನಮ್ಮ ಅಯ್ಯಪ್ಪನ ಕೇಳ್ತೀನಿ ತಡಿ. ಆಗೈತೆ ಹೇಳು. ಅವಳೆ ಸೊಸೆ, ಇಬ್ಬರು ಸೊಸೆರು ಅಂತ ಹೇಳ್ತಾ ಇದ್ದಾಳೆ ಜೈಗಿ. ಯಾರನ್ನ ಕೇಳೋಣ ಅಂತಂದರೆ ಆ ಸುಪ್ಪಿನೇ ಅವಳು ಸುಸ್ಸುನು ಮಾತಾಡ್ಸಲ್ಲ. ನಮ್ಮ ಸೊಪ್ಪನು ಇಲ್ಲ, ನಮ್ಮ ಸೊಪ್ಪು ಎಲ್ಲಾನ ತಿಳ್ಕೊಂಬರುತ್ತೆ ಎಂಬಕ್ಕೆ ನಮ್ಮ ಸೊಪ್ಪನು ಅಲ್ಲೇ ಐತಿ. ಬೇಜಾರಾಗುತ್ತೆ ನಮ್ಮ ಸೊಪ್ಪಿಲ್ಲದಕ್ಕೆ. ಇಬ್ಬರು ಸೊಸೆರು ಬಂದುಬಿಟ್ಟವ್ರು. ಇನ್ನು ಅಕ್ಕಿ ನಡಿಯೋಕ್ಕಾಗಲ್ಲ ಕಣಮ್ಮ. ಇಬ್ಬರಿಗೂ ಮದುವೆ ಮಾಡಿಬಿಟ್ಲು. ನಾನು ಇಬ್ರಿಗೂ ಮದುವೆ ಮಾಡಿ ನೋಡೋಣ ಅನ್ಕೊಂತಿದ್ದೆ. ಇಬ್ರದ್ದು ಆಗಲ್ಲ ಅಂದ್ಕೊಂಡೆ, ಆಗೋದೇ ಇಲ್ಲ. ಅವ್ರಿಗೆ ಯಾರು ಕೊಡ್ತಾರೆ ಹೆಣ್ಣ? ಮದುವೆನೇ ಆಗಲ್ಲ ಅಂದ್ಕೊಂಡಿದ್ದೆ. ಇಬ್ಬರು ಮಕ್ಳದ್ದು ಮದುವೆ ಆಗ್ಬಿಡ್ತಲ್ಲಮ್ಮ. ಅಷ್ಟೇನು ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದೇ ಇರಲ್ಲ ಕಣಕ್ಕ. ನಮ್ಗಿನ್ನು ಚೆನ್ನಾಗಿರೋದೇ ಇರೋದು. ಇಷ್ಟು ದಿವಸ ಇಬ್ಬರು ಮಕ್ಳದ್ದು ಮದುವೆ ಆಗಿಲ್ಲ ಅನ್ಕೊಂತಿದ್ವಿ. ಇವಾಗ ಹೆಂಗೆ ಮದುವೆ ಆಗೈತೆ, ಚೆನ್ನಾಗಿತ್ಕೊಂಡು ಹೋಗೋದೇ ಇರೋದು. ಅಷ್ಟೇ, ಚೆನ್ನಾಗಿತ್ಕೊಂಡು ಹೋಗ್ರಮ್ಮ. ಅಯ್ಯೋ ನಾವೆಲ್ಲ ಚೆನ್ನಾಗಿರ್ತೀವಿ, ಹೇಳಿ ಬಿಡತ್ತೆ. ನಾವೆಲ್ಲನ ಚೆನ್ನಾಗಿ ನೋಡ್ಕೊಂತೀವಿ ನಿನ್ನ. ಒಂದೇ ಮನೆಯಾಗೆ ಇದ್ಕೊಂಡು ಚೆನ್ನಾಗಿರ್ತೀವಿ ನಾವೆಲ್ಲನ. ಭೂಮಿನೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿಲ್ಲ. ರಾತ್ರಿ ಇನ್ನೂ ಬಂದ ತಕ್ಷಣ ಎಷ್ಟೋ ಜೋಶದ ಪರಿಚಯ ಅನ್ನಂಗೆ ಎಷ್ಟು ಚೆನ್ನಾಗಿ ಅವಳಿಗೂ ನನಗೂ ಅಡ್ಜಸ್ಟ್ ಆಗಿಬಿಡ್ತು. ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಅನ್ನೋದಿದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ. ನಾವು ಒಂದಿಷ್ಟಿಷ್ಟಕ್ಕೂ ಅಯ್ಯೋ ನನಗೆ ಹಿಂಗೆ ಆಗ್ಬಾರ್ದು, ಹಿಂಗೆ ಆಗ್ಬಾರ್ದು ಅದು ಇದು ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಇಲ್ಲದೆಲ್ಲ ಆಗುತ್ತೆ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಹ್ಞೂನಕ್ಕ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ನೀವು. ಹೆಂಗೋ ನನಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಾ ಹೇಳ್ರಿ ನೀವು. ನೀವು ಬಂದಿದ್ದೇನೋ ನನಗೇನು ತುಂಬ ಖುಷಿಯಾಗಿತ್ತು. ನಾನು ಯಶು ಅತ್ತೆ 3 ಜನನೇ ಇದ್ದು ನಮಗೆ ತುಂಬ ಬೇಜಾರಾಗಿತ್ತು. ಎಷ್ಟೊತ್ತಿಗೆ ಬರ್ತೀರಪ್ಪ ಅನ್ನಿಸ್ತಿತ್ತು. ನೀವು ಟ್ರಿಪ್ ಮುಗಿಸ್ಕೊಂಡು ಬಂದ್ರಲ್ಲ ನೀವು. ಮದುವೆ ಆಗೈತಪ್ಪ. ಅಲ್ಲೋಡೆ ಲಕ್ಕಮ್ಮ ನೋಡೋದು ನೋಡಿ, ಅವಳು ನೋಡ್ತಾ ಇದ್ದಾಳೆ ಕಣೆ. ಇಬ್ಬರು ಮಕ್ಳದ್ದು ಮದುವೆ ಆಗಲ್ಲ, ಮದುವೆ ಮಾಡು ಗೊತ್ತಾಗುತ್ತೆ ಅಂತಿದ್ದೆ. ಇವಾಗ ಇಬ್ಬರು ಮಕ್ಳದ್ದು ಮದುವೆ ಆಗೈತಲ್ಲ ಅಂತೇಳಿ ಅವಳಿಗೆ ಆಶ್ಚರ್ಯ ಆಗ್ತೈತೆ ಕಣೆ ಶಶಿಗೆ. ಅಲ್ಲೋಡಿ ಲಕ್ಕಮ್ಮ ಹೆಂಗೆ ನೋಡ್ತಾ ಇದ್ದಾಳೆ ನೋಡಲ್ಲಿ. ಹೆಂಗಂಬಳು ಮದುವೆ ಆಗಲ್ಲ ಅಂತೇಳಿ ಅದಕ್ಕೆ ಇವಾಗ ಗೊತ್ತಾಗೈತಿ. ಹೆಂಗಾದ್ರಪ್ಪ, ಹೆಂಗೆ ಮದುವೆ ಮಾಡಿದ್ಲಪ್ಪ ಇಬ್ಬರು ಮಕ್ಳದು ಅಂತ ಹೇಳಿ ನೋಡ್ತಾ ಇದ್ದಾಳೆ. ನೋಡಲಿ ಬಿಡು. ಆಗದೆ ಇಲ್ದವರು ನೋಡ್ತಾರೆ. ಆಗದಿಲ್ದವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಆಗಲ್ಲ. ಹೆಣ್ಣು ಹುಡುಕಿ ಮದುವೆ ಮಾಡ್ಕೊಂಬಂದ್ಲಮ್ಮ, ಎಂಥ ಚೆನ್ನಾಗಿರೋ ಸೊಸೆರೆ ಸಿಕ್ಕವ್ರೆ. ನಾನು ಇವಕ್ಕೆ ಇನ್ನೆಲ್ಲಿ ಮದುವೆ, ಇನ್ಯಾರು ಏನು ಕೊಡ್ತಾರೆ, ಇವಳು ಇನ್ನೆಲ್ಲಿ ಮದುವೆ ಮಾಡ್ತಾಳೆ, ಮದುವೆ ಮಾಡು ನೋಡೋಣ ಅಂತ ಹೇಳಿ ಚಾಲೆಂಜ್ ಹಾಕಿದ್ದೆ. ಆಗ ಇಬ್ಬರು ಮಕ್ಳದ್ದು ಮದುವೆ ಆಗಿ ಮಾಡೇವಳೆ, ಇಬ್ಬರು ಸೊಸೆರನ್ನ ತಂದುಬಿಟ್ಟವಳ ಅಕ್ಕಮ್ಮ. ನನಗೆ ಇವಾಗ ಆಶ್ಚರ್ಯ ಆಗ್ತೈತೆ ನೋಡಿರಿ. ಅಲ್ಲೋಡಿ ಈಗ ನೋಡಿ ಅವಳಿಗೆ ಒಂಥರ ಸಾಕಾದಂಗೆ ಆಗೈತೆ ಲಕ್ಕಮ್ಮ. ಸಾಕಾದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಮಕ್ಕ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಲ್ಲಿ. ಅವಳು ಹೆಂಗೆ ಹೋಗ್ತಾ ಇದ್ದಾಳೆ. ಭಾರಿ ಇದ್ದಾಳೆ ಕಣಮ್ಮೋ ಇವಳು. ಇರೋದಕ್ಕೆ ಮತ್ತೆ ಹಿಂಗೆಲ್ಲ ಆಗಿರತ್ತಾಗ ಗೊತ್ತಾಗುತ್ತೆ ಇನ್ನು ಮುಂದವಳಿಗೆ. ನನ್ನ ಸೊಸೆರು ಚೆನ್ನಾಗಿದ್ರೆ ಸಾಕು. ನನ್ನ ಮಕ್ಳು ಮದುವೆ ಆಗಿರೋದಕ್ಕೆ ಶಶಿಗೆ ತುಂಬ ಆಶ್ಚರ್ಯ ಆಗ್ಬಿಟ್ಟೈತಿ. ಇಬ್ಬರು ಮಕ್ಳದ್ದು ಮದುವೆ ಆಗ್ಬಿಡ್ತಲ್ಲ ಅಂತೇಳಿ. ಅವಳೇನು ಅಂದ್ಕೊಂಡಿದ್ದು ಇಬ್ಬರು ಮಕ್ಳದ್ದು ಮದುವೆ ಆಗೋದಿಲ್ಲ ಅಂತ ಹೇಳೋಳು. ಮದುವೆ ಮಾಡೇ ಗೊತ್ತಾಗುತ್ತೆ ಅನ್ನೋಳು. ಇವರು ನಮ್ಮ ದೊಡ್ಡ ಮಗ ದೊಡ್ಡ ಸೊಸೆ. ನನ್ನ ಮಗ ಇವನು ರಾಕೇಶ್ ಅಂತ ಹೇಳಿ, ಇವಳು ದೊಡ್ಡ ಸೊಸೆ ರಂಜು ಅಂತ ಹೇಳಿ ರಂಜು ಅಂತ ಕರಿತೀವಿ. ಇವಳಿಂದೇನೆ 2ನೇಳು ಭೂಮಿ, ಯಶು. ಇವರು ನಮ್ಮಿಬ್ಬರು ಮಕ್ಕಳು, ಇಬ್ಬರು ಸೊಸೆಯರು ಇವರು ಇಬ್ಬರು. ನನಗೆ ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.